ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರನ್ನು ಕಾಸ್ಕೊಂಡು ಕುಡಿತಾ ಇದ್ದೀನಿ. ಇವತ್ತು ಯಾವುದೋ ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಇಲ್ಲ. ಹಾಗೆ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಸೊ ಪೀನಟ್ ಬಟರ್ಗೆ ಸ್ವಲ್ಪ ಹನಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅವಳಿಗೆ ಬ್ರೆಡ್ ಜೊತೆಗೆ ಹಾಕಿ ಕೊಡ್ತಾಯಿದ್ದೀನಿ. ಇವತ್ತು ಪೀನಟ್ ಬಟರ್ಗೆ ನಾನು ಸ್ವಲ್ಪ ಹನಿನ ಕಡಿಮೆನೇ ಹಾಕಿರ್ತೀನಿ. ಸೊ ನನ್ನ ಮಗಳಿಗೆ ಹಾಕಬೇಕು ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಹನಿನ ಆ್ಯಡ್ ಮಾಡಿ ಅದಾದಮೇಲೆ ನಾನು ಬ್ರೆಡ್ಡಿಗೆ ಹಾಕಿ ಕೊಡ್ತೀನಿ. ಸೊ ಬರೀ ಹಾಗೆ ಬ್ರೆಡ್ಡಿಗೆ ಹಾಕ್ಕೊಡೋದು ಬೇಡ ಅಂತ ಸ್ವಲ್ಪ ಟೋಸ್ಟ್ ಮಾಡು ಅಂತ ಹೇಳಿದ್ಲು. ಸೊ ಅದಕ್ಕೆ ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಟೈಪ್ ಹಾಗೆ ಮೇಲ್ಗಡೆ ಟೋಸ್ಟನ್ನು ಮಾಡಿಕೊಡ್ತಾಯಿದ್ದೀನಿ. ಅದು ಸ್ವಲ್ಪ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತಲ್ವ. ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಸಿದಂತಂದರೆ ಅಷ್ಟೊಂದು ಇಷ್ಟಪಡಲ್ಲ ಬ್ರೆಡ್ನ ತಿನ್ನೋದಕ್ಕೆ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಸ್ನ್ಯಾಕ್ಸಿಗೆ ನಾನಿಲ್ಲಿ ಪೀನಟ್ ಬಟರು ಮತ್ತು ಬ್ರೆಡ್ಡನ್ನು ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಅವಳಿಗೆ ಓಟ್ಸನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾನು ಕೂಡ ಇವತ್ತು ಬ್ರೇಕ್ಫಾಸ್ಟ್ಗೆ ಓಟ್ಸನ್ನು ತೊಗೊತಾ ಇದ್ದೀನಿ. ಸೊ ನಾರ್ಮಲಾಗಿ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸನ್ನು ತೊಗೊತಾ ಇರ್ತೀನಲ್ವ. ಸೊ ಈ ಥರ ರೋಲ್ಡ್ ಓಟ್ಸನ್ನ ತೊಗೊಂಬಿಟ್ಟು ಹಾಗೆ ಡೈರೆಕ್ಟಾಗಿ ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಏನೇನು ಡ್ರೈ ಫ್ರೂಟ್ಸ್ ಎಲ್ಲ ಬೇಕೋ ಅದೆಲ್ಲನೂ ಕೂಡ ಹಾಕಿ ನಾನಿಲ್ಲಿ ನಾರ್ಮಲಾಗಿ ಉಪಯೋಗಿಸೋದು ಬಾದಾಮಿ, ಹಾಗೆ ಅದ್ರ ಜೊತೆಗೆ ಖರ್ಜೂರ ಇದ್ದರೆ ಒಣ ಖರ್ಜೂರ ಅಥವಾ ಹಸಿ ಖರ್ಜೂರ ಯಾವುದಾದ್ರೂ ಹಾಕ್ಕೋಬೋದು, ವಾಲ್ನಟ್ಟು, ಹಾಗೆ ದ್ರಾಕ್ಷಿನ ಕೂಡ ಹಾಕ್ತಿದ್ದೀನಿ, ಒಣ ದ್ರಾಕ್ಷಿ, ಹಾಗೆ ಚಿಯಾ ಸೀಡ್ಸು ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅವಳು ಕೂಡ ತಿಂತಾಳೆ. ಹಾಗೆ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಬರುತ್ತೆ, ಅಗಸೆ ಬೀಜ, ಇದನ್ನು ಕೂಡ ಹಾಕಿಬಿಟ್ಟು ಬಿಸಿನೀರಲ್ಲಿ ಹಾಗೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಕುದಿಯೋ ನೀರಲ್ಲಿ ಹಾಕಿ ಮುಚ್ಚಿಡಬೇಕು. ಒಂದು 10-15 ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಎಲ್ಲನೂ ಕೂಡ ಚೆನ್ನಾಗಿ ನೆಂದಿರುತ್ತೆ. ಈ ಥರ ಆಗಿರುತ್ತೆ. ಒಂದು 10 ನಿಮಿಷ ಆದಮೇಲೆ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಪೀನಟ್ ಬಟರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಲು ಬೇಕಿದ್ದರೆ ನೀವು ಕೂಡ ಹಾಕ್ಕೋಬೋದು. ಇದನ್ನು ನೋಡಿ ಈ ಥರ ಪೇಸ್ಟ್ ಟೈಪ್ ಮಾಡ್ಕೊಂಬಿಟ್ರೆ ಸ್ಮೂತಿ ರೆಡಿ ಆಗುತ್ತೆ. ತುಂಬಾ ಹೆಲ್ದಿಯಾಗಿರುವಂಥ ಸ್ಮೂತಿ. ಹಾಗೆ ಇದಕ್ಕೆ ನಾನು ಸ್ವಲ್ಪನೇ ಹಾಲು ಹಾಕಿದ್ದೆ, ಜಾಸ್ತಿ ಹಾಕಿರಲಿಲ್ಲ ಹಾಲು. ಹಾಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಪುಳಿಯೋಗರೆ ಮಾಡಿದ್ದೆ. ಸೊ ಅದನ್ನು ಬಾಕ್ಸಿಗೆ ಪ್ಯಾಕ್ ಮಾಡಿದ್ದೆ. ಇಲ್ಲಿ ಮಾತ್ರ ಸ್ಮೂತಿ ತೊಗೊಂಡು ಕುಡಿದು ಹೋದ್ಲು ಅವಳು. ಹಾಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಹಾಕ್ಕೊಂಬಿಟ್ಟು ಜ್ಯೂಸನ್ನು ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಕ್ಯಾರೆಟು ಹಾಗೆ ಒಂದು ಅರ್ಧ ಬೀಟ್ರೋಟನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿನ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಲೆಮನ್ ಬೇಕಿದ್ದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾನು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಕೆಲವೊಬ್ಬರು ಸೋಸ್ಕೊಂಬಿಟ್ಟು ಕುಡಿತಾರೆ. ಸೋಸ್ಕೊಂಬಿಟ್ಟು ಕುಡಿಯೋದ್ರಿಂದ ಅಷ್ಟೊಂದೇನು ಉಪಯೋಗ ಇಲ್ಲ. ಸೊ ಇದನ್ನು ಯಾವ ರೀತಿ ಮಿಕ್ಸಿ ಮಾಡಿರ್ತಾರೋ ಅದೇ ರೀತಿಯೇ ಕುಡಿಬೇಕು. ಏನು ಸೋಸ್ಕೊಳ್ದೇ ಕುಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಈ ಥರ ಡೈರೆಕ್ಟಾಗಿ ಕುಡಿಯೋದ್ರಿಂದ. ಸೊ ಅದಾದಮೇಲೆ ನಾನು ಮಧ್ಯಾಹ್ನಕ್ಕೇನು ಮಾಡ್ಕೊತಾ ಇಲ್ಲ, ಜಸ್ಟ್ ಹಾಗೆ ಸಲಾಡ್ನ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಹೆಸರು ಕಾಳು, ಸೌತೆಕಾಯಿ, ಈರುಳ್ಳಿ, ಟೊಮೊಟೊ, ಹಾಗೆ ಕ್ಯಾರೆಟ್ ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟೇ ಸಾಕು, ತುಂಬ ಹೊಟ್ಟೆ ತುಂಬುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. ಹಾಗೆ ಇದ್ರ ಜೊತೆಗೆ ನೀವು ಬೇರೆ ಯಾವುದಾದ್ರೂ ಕಾಳುಗಳನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು, ಬೇರೆ ತರಕಾರಿಗಳನ್ನ ಕೂಡ ಹಾಕ್ಕೋಬೋದು, ಅಥವಾ ಹಣ್ಣು ದಾಳಿಂಬೆ ಹಣ್ಣಿದ್ರೆ ಹಾಕ್ಕೋಬೋದು, ಅಥವಾ ಆ್ಯಪಲ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರ ಎಷ್ಟು ಬೇಕು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಕರ್ಡನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕರ್ಡ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಲಾಡ್ಗೆ. ಹಾಗೆ ಪ್ರೋಬಯೋಟಿಕ್ಕಾಗಿ ಒಂದು ಕರ್ಡನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮೊಳಕೆ ಕಾಳು ಪ್ರೋಟೀನ್ಗೆ ಹಾಗೆ ಫೈಬರ್ಗೆ ತರಕಾರಿಗಳನ್ನ ತೊಗೊಂಡಿದ್ದೀನಿ. 3 ಕೂಡ ಇದರಲ್ಲಿ ಮಿಕ್ಸ್ ಆಗಿದೆ. ಸೊ ಇದಿಷ್ಟು ನನ್ನ ಲಂಚು. ಇದಿಷ್ಟೇ ಸಾಕಾಗುತ್ತೆ. ತುಂಬಾ ಹೊಟ್ಟೆ ತುಂಬುತ್ತೆ, ಹಸುವಾಗೋದಿಲ್ಲ ಬೇಗ ಈ ಥರ ತಿನ್ನೋದ್ರಿಂದ. ಹಾಗಾಗಿ ಇದಿಷ್ಟನ್ನು ಮಾಡ್ಕೊತಾ ಇದ್ದೀನಿ ನಾನು. ಇದ್ರ ಮೇಲೆ ಸ್ವಲ್ಪ ಖಾರ ಏನಾದರೂ ಇದ್ದರೆ ಕೂಡ ಹಾಕ್ಕೋಬೋದು. ಬೂಂದಿ ಅಥವಾ ಸೇವು ಈ ಥರ ಹಾಕ್ಕೊಂಡ್ರೆ ಚಾಟ್ ಟೈಪು ಅನಿಸುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಇಲ್ಲಿ ನಾನು ಒಂದು ಊಟ ಆದಮೇಲೆ 1 ಅವರ್ ಬಿಟ್ಬಿಟ್ಟು ನಾನಿಲ್ಲಿ ಕರ್ಬೂಜ ಹಣ್ಣನ್ನು ತೊಗೊತಾ ಇದ್ದೀನಿ. ಯಾವುದು ಫ್ರೂಟ್ ಇರುತ್ತೋ ಆ ಫ್ರೂಟ್ನ ತೊಗೋಬೋದು, ಇದೇ ತೊಗೋಬೇಕು ಅಂತ ಏನೂ ಇಲ್ಲ. ಹಾಗೆ ಒಂದು ಸ್ವಲ್ಪ ಸಂಜೆ ಇಲ್ಲಿ ರಿಲಯನ್ಸ್ಗೆ ಹೋಗಿದ್ವಿ. ಒಂದು ಸ್ವಲ್ಪ ಕೆಲವೊಂದು ಐಟಮ್ಗಳನ್ನ ತೊಗೋಬೇಕಿತ್ತು, ಡ್ರೈ ಫ್ರೂಟ್ಸು, ಹಾಗೆ ಕೆಲವೊಂದು ಐಟಮ್ಗಳನ್ನೆಲ್ಲ ತೊಗೋಬೇಕಿತ್ತು. ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಗ್ರೋಸರೀಸ್ ನನಗೆ ಬೇಕಾಗಿರೋದು ಕೆಲವೊಂದು ಸಿಗಲ್ಲ ರೇಷನ್ ಅಂಗಡಿಯಲ್ಲಿ. ಸೊ ಆ ಥರದನ್ನೆಲ್ಲ ನಾನು ಇಲ್ಲಿ ರಿಲಯನ್ಸಲ್ಲಿ ತೊಗೊತೀನಿ. ನಾವು ನಾರ್ಮಲ್ ಮನೆಗೇನು ಬೇಕು ರೇಷನ್ ಅದನ್ನೆಲ್ಲ ನಾನು ಹೋಲ್ಸೇಲ್ ಅವ್ರ ಹತ್ರ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಅವರೇ ತಂದು ಮನೆಗೆ ಕೊಟ್ಬಿಡ್ತಾರೆ. ಸೊ ನನಗೆ ಅವ್ರ ಹತ್ರ ಏನು ಸಿಗಲ್ವೋ ಕೆಲವೊಂದು ಮಾತ್ರ ನಾನು ಇಲ್ಲಿ ಬೇಕಾಗಿರೋದನ್ನು ಈ ಕಡೆ ತೊಗೊತೀನಿ ಇಲ್ಲಿ ಬಂದು. ಅಂದರೆ ಆಫರ್ ಇರುತ್ತೆ, ಕಮ್ಮಿ ರೇಟ್ ಆಗುತ್ತೆ ಸ್ವಲ್ಪ. ಹಾಗಾಗಿ ಈ ಥರ ಸಿರಿಧಾನ್ಯ ಅದೆಲ್ಲ ಚೆನ್ನಾಗಿರೋದು ನೋಡಿ ತೊಗೊಳ್ಳೋಣ ಅಂತಂದು ನಾನು ಇಲ್ಲೇ ಬಂದು ತೊಗೊತೀನಿ.
ಹಾಗೆ ಬೆಲ್ಲದ ಪುಡಿನೂ ಕೂಡ ನಾವು ಇಲ್ಲೇ ತೊಗೊಳ್ಳೋದು, ಹಾಗಾಗಿ ಸೊ ಅದನ್ನು ಕೂಡ ಒಂದು ಪ್ಯಾಕೆಟ್ ತೊಗೊಂಡ್ವಿ. ಆಲ್ರೆಡಿ ಇತ್ತು ಮನೇಲಿ, ಮತ್ತೆ ಎಕ್ಸ್ಟ್ರಾ ಇರಲಿ ಅನ್ನೋದಕ್ಕೋಸ್ಕರ ತೊಗೊಂಡ್ವಿ. ಹಾಗೆ ವಾಷಿಂಗ್ ಪೌಡರ್ ಕೂಡ ತೊಗೊಂಡ್ವಿ. ಅದಾದಮೇಲೆ ಹಾಗೆ ಅಮ್ಮ ಮನೇಲಿ ಮಕ್ಕಳನ್ನ ಬಿಟ್ಟಿದ್ವಿ. ಸೊ ಅವ್ರನ್ನ ಕರ್ಕೊಂಡು ಹೋದರೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇರ್ತಾರೆ, ಹಂಗಾಗಿ ಅವ್ರನ್ನೇನು ಕರ್ಕೊಂಡು ಹೋಗಿರಲ್ಲ. ಸೊ ಸುಮ್ಮನೆ ಅದು ಬೇಕು ಇದು ಬೇಕಂತೆಲ್ಲ ತೊಗೊಂಡ್ಬಿಡ್ತಾರೆ. ಸುಮ್ಮನೆ ಕೊಡಿಸಿಲ್ಲ ಅಂದರೆ ಮತ್ತೆ ಆಟೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡೇ ಹೋಗಲ್ಲ. ಮುಂಚೆ ಕರ್ಕೊಂಡು ಹೋಗ್ತಿದ್ವಿ, 1-2 ಸಲ ಕರ್ಕೊಂಡು ಹೋದ್ವಿ. ಅದಾದಮೇಲೆ ಅಲ್ಲೇ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಹಂಗಾಗಿ ಬಿಟ್ಟೋಗಿ ಸ್ಟಾರ್ಟ್ ಮಾಡಿಬಿಟ್ವಿ ನಾವು ಕೂಡ. ಎಲ್ಲ ನೋಡ್ತಿದ್ದಾಳೆ, ನನಗೇನಾದರೂ ತಂದಿದ್ದಾರಾ ತಿನ್ನೋದಕ್ಕೆ ಅಂತಂದು. ಇಷ್ಟೇ ಐಟಮ್ಗೆ ಎಷ್ಟಾಗಿರ್ಬೋದು ಅಂತ ಲೆಕ್ಕ ಹಾಕಿ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಎಲ್ಲ ಐಟಮ್ಗಳಂತೂ. ಇಷ್ಟೇ ತೊಗೊಂಡ್ರೆ 4-5 ಸಾವಿರ ಅಂತೂ ಪಕ್ಕಾ ಆಗಿರುತ್ತೆ. ಹಾಗೆ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಡಿಟಾಕ್ಸ್ ಡ್ರಿಂಕ್ನ ಕುಡಿತಾಯಿದ್ದೀನಿ. ಸ್ವಲ್ಪ ಬೇಗನೆ ಎದ್ದಿದ್ದೆ, ವರ್ಕೌಟ್ಸ್ ಎಲ್ಲ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಜಿಮ್ಗೆ ಹೋಗ್ತಾಯಿಲ್ಲ, ಒಂದು ವಾರದ ಮೇಲೆ ಆಯ್ತು ಅನಿಸುತ್ತೆ. ಮನೆಯಲ್ಲೇ ವರ್ಕೌಟ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊತಾ ಇದ್ದೀನಿ. ಒಂದು 4:30-5 ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಒಂದು ಸ್ವಲ್ಪ ಬಿಸಿನೀರನ್ನು ಕಾಸ್ಕೊಂಡು ಅಥವಾ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಗುತ್ತೆ. ಸೊ ಅದಾದಮೇಲೆ ನಾನು ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಅಡುಗೆ ಮನೆಗೆ ಬರೋದು. ಸೊ ಫಸ್ಟ್ ಬಂದ ತಕ್ಷಣ ಹಾಲನ್ನ ಕಾಸ್ತಿದ್ದೀನಿ. ಫಸ್ಟ್ ನನ್ನ ಮಗ ಎದ್ದ ತಕ್ಷಣ ಹಾಲು ಕೇಳ್ತಾನೆ, ಹಾಗಾಗಿ ಅವನಿಗೆ ಹಾಲು ಕಾಸಿಟ್ಬಿಟ್ರೆ ಸ್ವಲ್ಪ ತಣ್ಣಗೆ ಆಗಿರುತ್ತೆ ಅಷ್ಟರಲ್ಲಿ ಅಂತ. ಇವಾಗ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ, ಏನೂ ಡಿಸೈಡ್ ಮಾಡಿರಲಿಲ್ಲ. ಹಾಗೆ ಇವತ್ತು ಏನಾದರೂ ರಾಗಿ ದೋಸೆ ಏನಾದರೂ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ. ಸೊ ರಾಗಿ ದೋಸೆ ಸ್ವಲ್ಪ ಬೇಗ ಆಗಿಬಿಡುತ್ತೆ. ಟೈಮ್ ಆದಾಗೆಲ್ಲ ಈ ಥರ ದೋಸೆ, ಚಿತ್ರಾನ್ನ ಈ ಥರ ಎಲ್ಲ ಏನಾದರೂ ಮಾಡಿಬಿಡ್ತೀನಿ. ಬೆಳಗ್ಗೆ ಟೈಮಲ್ಲಿ ಆದಷ್ಟು ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗೋ ಥರನೇ ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಸುಮ್ಮನೆ ನನಗೆ ಟೆನ್ಷನ್ ಆಗುತ್ತೆ, ಆಮೇಲೆ ಟೈಮು ಸಾಕಾಗಲ್ಲ. ಆಮೇಲೆ ಅವಳು ಕೂಡ ಒಂದು 8 ಗಂಟೆ ಅಷ್ಟೊತ್ತಿಗೆ 7:15 ಬ್ರೇಕ್ಫಾಸ್ಟ್ ರೆಡಿ ಇರಬೇಕು. ಅವಳು 8 ಗಂಟೆ ಅಷ್ಟೊತ್ತಿಗೆ ಅವಳನ್ನ ರೆಡಿ ಮಾಡಿ ತಿಂಡಿ ತಿನ್ನಿಸಿ 8 ಗಂಟೆಗೆ ಕಳಿಸ್ಬಿಡ್ಬೇಕು. ಅಷ್ಟೊತ್ತಿಗೆ ಆಗೋದಿಲ್ಲ ಬೇರೆ ಏನಾದರೂ ಮಾಡೋದಕ್ಕೆ. ನಾನೊಂದು ಸ್ವಲ್ಪ ವರ್ಕೌಟ್ಸ್ ಎಲ್ಲ ಇಟ್ಕೊಂಡಿರೋದ್ರಿಂದ ಬೆಳಗ್ಗೆ ಕೆಲಸ ಸ್ವಲ್ಪ ಬೇಗನೆ ಆಗೋ ಥರನೇ ಈ ಥರ ತಿಂಡಿ ಮಾಡ್ಕೊಂಡಿರ್ತೀನಿ. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನಾನು ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡು ಈ ಥರ ಎಲ್ಲ ಮಾಡ್ಕೋಬೇಕು ಅಂದರೆ, ಪಲಾವು ಈ ಥರ ಏನಾದರೂ ಮಾಡಬೇಕು ಅಂದರೆ ಹಿಂದಿನ ದಿನ ಕೆಲವೊಂದು ಸಲ ಹೆಚ್ಚಿಟ್ಕೊಂಡಿರ್ತೀನಿ. ಇನ್ನು ಕೆಲವೊಂದು ಸಲ ಆಗೋದೇ ಇಲ್ಲ. ರಜಾ ದಿನಗಳಲ್ಲಿ ಪಲಾವು ಈ ಥರ ಮಾಡ್ಕೊತಾ ಇರ್ತೀನಿ. ಹಾಗೆ ದೋಸೆ ಅಂತಂದರೆ ಸ್ವಲ್ಪ ಬೇಗನೆ ಆಗುತ್ತೆ. ಹಾಗೆ ನಾರ್ಮಲ್ ಮಸಾಲೆ ದೋಸೆ, ಆಮೇಲೆ ಇಡ್ಲಿ ಈ ಥರ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆವತ್ತಿನ ದಿನ ವರ್ಕೌಟ್ಸ್ನ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಇಲ್ಲ ಆವತ್ತಿನ ದಿನ ವರ್ಕೌಟ್ಸೇ ಮಾಡೋಕ್ಕಾಗಲ್ಲ, ಅದನ್ನು ಸಂಜೆಗೆ ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಅವತ್ತಿನ ದಿನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಡಯೆಟ್ಟು ಸ್ಕಿಪ್ ಆಗುತ್ತೆ, ಒಂದೊಂದು ದಿನ ವರ್ಕೌಟು ಸ್ಕಿಪ್ ಆಗುತ್ತೆ. ಈ ಥರ ಹೊರಗಡೆ ಹೋದಾಗೆಲ್ಲನೂ ಕೂಡ ಡಯೆಟ್ ಮಾಡೋಕ್ಕಾಗಲ್ಲ, ಅಥವಾ ಮನೇಲಿ ಕೆಲಸ ಜಾಸ್ತಿ ಇದ್ದಾಗ ವರ್ಕೌಟ್ಸ್ ಮಾಡೋಕ್ಕಾಗಲ್ಲ. ಡಯೆಟ್ ಹೆಂಗೋ ಮೇಂಟೈನ್ ಮಾಡ್ಬೋದು ಮನೇಲಿದ್ದಾಗ, ಬಟ್ ಕೆಲಸ ಜಾಸ್ತಿ ಇದ್ದಾಗ ವರ್ಕೌಟ್ಸ್ ಎಲ್ಲ ಸ್ವಲ್ಪ ಕೆಲವೊಂದು ಸಲ ವಾರದಲ್ಲಿ 1-2 ದಿನ ಅಂತೂ ವರ್ಕೌಟ್ಸು ಮಿಸ್ ಆಗೇ ಆಗುತ್ತೆ. ಹೀಗೆ ವಾರದಲ್ಲಿ 1-2 ದಿನ ಡಯೆಟು ಕೂಡ ಹಿಂಗೆ ಮಿಸ್ ಆಗುತ್ತೆ. ಸೊ ಹಂಗಾಗಿ ವೆಯ್ಟ್ ಲಾಸು ಸ್ವಲ್ಪ ಸ್ಲೋ ಆಗಿ ಆಗ್ತಾಯಿದೆ. ವೆಯ್ಟ್ ಲಾಸ್ ಆಗ್ತಾಯಿದೆ, ಬಟ್ ಸ್ಲೋ ಆಗಿ ಆಗ್ತಾಯಿದೆ ಅಷ್ಟೇ. ಹಾಗೆ ಅವಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೂ ಕೂಡ ನಾನು ರಾಗಿ ದೋಸೆನೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಚಟ್ನಿ ಮಾಡಿದ್ದೆ, ಸೊ ಕೊಬ್ಬರಿ ಚಟ್ನಿನೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಥರ ದೋಸೆ ಚಪಾತಿ ಅಂದರೆ ಪೂರ್ತಿ ಖಾಲಿ ಮಾಡ್ಕೊಂಬಂದುಬಿಡ್ತಾಳೆ. ರೈಸ್ ಐಟಮ್ ಅಂದರೆ ಸ್ವಲ್ಪ ಹಾಗೆ ಇಟ್ಕೊಂಡು ವಾಪಸ್ ತಂದುಬಿಡ್ತಾಳೆ. ಹಾಗೆ ಬನಾನ ಇತ್ತು, ಸೊ ಬನಾನ ಕೂಡ ಹಾಗೆ ಇಡ್ತಾಯಿದ್ದೀನಿ. ಸ್ನ್ಯಾಕ್ಸಿಗೆ ಏನೂ ಇಲ್ಲ ಇವತ್ತು. ಸೊ ಯಾವ್ದು ಫ್ರೂಟ್ ಇರುತ್ತೋ ಸೊ ಅದನ್ನು ಇಟ್ಟು ಕಳಿಸ್ಬಿಡ್ತೀನಿ. ಅಟ್ಲೀಸ್ಟ್ ಹೊರಗಡೆ ಆದರೂ ತಿನ್ನಲಿ, ಮನೇಲಂತೂ ಫ್ರೂಟ್ಸ್ ತಿನ್ನೋದೇ ಇಲ್ಲ. ಸೊ ಹೊರಗಡೆ ಅಂದರೆ ಅವರು ಮೇಡಮ್ ಭಯ ಇರುತ್ತಲ್ವ ಸ್ಕೂಲಲ್ಲಿ, ಹಾಗಾಗಿ ಎಲ್ಲ ತಿಂದು ಖಾಲಿ ಮಾಡ್ಕೊಂಡು ಬರ್ತಾಳೆ ಅನ್ನೋದಕ್ಕೋಸ್ಕರ ಫ್ರೂಟ್ನ ಇಡ್ತೀನಿ ಡೈಲಿ ಒಂದೊಂದು. ಅಷ್ಟೊತ್ತಿಗಾಗಲೇ ನನ್ನ ಮಗ ಎದ್ದು ಮಮ್ಮಿ ಹಾಲು ಕೊಡು ಅಂತ ಬಂದುಬಿಟ್ಟ. ಅವನಿಗೆ ಹಾಲು ಕೊಡ್ತಾಯಿದ್ದೀನಿ ಇವಾಗ. ಬೆಳಗ್ಗೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತಾನೆ. ಅದಾದಮೇಲೆ ನಿದ್ದೆ ಬಂತು ಅಂತಂದರೆ ಫುಲ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈ ಥರ ಚೆನ್ನಾಗಿ ಆಟಾಡ್ಕೊಂಡು ಆ್ಯಕ್ಟಿವ್ ಆಗಿರ್ತಾನೆ. ಹಾಲು ಕುಡಿದು ಆಟಾಡ್ಕೊಂಡಿರ್ತಾನೆ. ತಿಂಡಿ ತಿನ್ನೋ ತನಕ ಅಷ್ಟೇ ಅವ್ನು ಆ್ಯಕ್ಟಿವ್. ಆಮೇಲೆ ಫುಲ್ ನಿದ್ದೆ ಮೂಡ್ ಬಂದುಬಿಡುತ್ತೆ ಒಂದು 10:30-11 ಗಂಟೆ ಹಂಗೆ. ಆವಾಗ ಆಟ ಆಡೋದೆಲ್ಲ ಏನೂ ಇರೋಲ್ಲ, ಮಲ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅವನಿಗೆ. ವೀಡಿಯೋ ಇಟ್ಟಿರೋದ್ರಿಂದ ಅವ್ನ ಫೇಸ್ ನೋಡ್ಕೊಂಡು ಏನೇನೋ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಕ್ಯಾಮ್ರಾ ಕಾಣಿಸಿದ್ರೆ ಸಾಕು ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಏನೇನೋ ಮಾತಾಡೋದಕ್ಕೆ. ಅದು ಎಲ್ಲಿಂದ ಕಲ್ತಿದ್ದಾನೋ ಏನೂ ಗೊತ್ತೇ ಇಲ್ಲ ನನಗಂತೂ.
ಹಾಗೆ ವಾಷಿಂಗ್ ಪೌಡರ್ ಎಲ್ಲ ಖಾಲಿಯಾಗಿತ್ತು. ಸೊ ಅದೇ ಟೈಮ್ಗೆ ಎಲ್ಲ ತಂದಿದ್ದೀವಿ. ಸೊ ಖಾಲಿ ಆದ ತಕ್ಷಣ ಎಲ್ಲ ತರಿಸಿಟ್ಕೊಂಡ್ಬಿಡ್ತೀನಿ ನಾನು. ಈ ಸಲ ಸ್ವಲ್ಪ ಲೇಟ್ ಆಯಿತು ತರೋದು, ಹೋಗೋಕ್ಕೆ ಆಗಿರಲಿಲ್ಲ. ಹಂಗಾಗಿ ವೀಕ್ ಡೇಸಲ್ಲೇ ಹೋದ್ವಿ, ವೀಕೆಂಡಲ್ಲಿ ಹೋಗೋಕ್ಕಾಗಲಿಲ್ಲ ಅಂತಂದು. ಯಾಕಂದರೆ ಫಂಕ್ಷನ್ಸು ಅದು ಇದು ಅದೇ ಆಗ್ಬಿಡ್ತು ಲಾಸ್ಟ್ ವೀಕು ಅಂತ. ಸೊ ವೀಕ್ ಡೇಸಲ್ಲೇ ಹೋಗಿ ಸ್ವಲ್ಪ ರೇಷನ್ನು ಗ್ರೋಸರೀಸ್ ಏನು ಬೇಕು ಅದೆಲ್ಲ ತೊಗೊಂಬಂದೆ. ಆಲ್ಮೋಸ್ಟ್ ಖಾಲಿ ಆಗೋ ತನಕ ನಾನು ಬಿಡೋದೇ ಇಲ್ಲ. ಈ ಸಲನೇ ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು. ಒಂದು 2 ಡೇಸ್ ಬಟ್ಟೆ ವಾಷಿಗೆ ಹಾಕಿರಲಿಲ್ಲ. ಇವತ್ತು ಚೆನ್ನಾಗಿ ಬಟ್ಟೆ ವಾಷಿಗೆ ಹಾಕೋದು ಇದೆ, ಬಟ್ಟೆ ಒಣ ಹಾಕೋದು ಇದೆ, ಬಟ್ಟೆ ಮಡಚೋದು ಇದೆ. ಒಂದು 3 ಡೇಸಿನ ಬಟ್ಟೆ ಪೂರ್ತಿ ಈಗ ಫುಲ್ ವಾಷಿಗೆ ಹಾಕ್ತಾಯಿದ್ದೀನಿ. ಹೀಗೆ ಬಟ್ಟೆ ಎಲ್ಲ ವಾಷಿಗೆ ಹಾಕ್ಬಂದು ಇಲ್ಲಿ ಹೊರಗಡೆ ಕಸನ ಗುಡಿಸ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಹೋಗೋ ತನಕ ನಂಗೆ ಬೇರೆ ಏನು ಮನೆ ಕೆಲಸ ಮಾಡ್ಕೊಳಕ್ಕಾಗಲ್ಲ. ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಬರೀ ಅವಳಿಗೆ ರೆಡಿ ಮಾಡೋದು, ನನಗೆ ಅವಳಿಗೆ ಬ್ರೇಕ್ಫಾಸ್ಟು ಸ್ನ್ಯಾಕ್ಸ್ ಕಟ್ಟೋದು ಇದೇ ಆಗಿಬಿಡುತ್ತೆ. ಅವಳು ಹೋದ್ಮೇಲೆ ಮಾಡ್ಕೊಳಕ್ಕಾಗೋದು. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡ್ಸೋಕ್ಕಾಗಲ್ವಾ ಅಂತಲೂ ಹೇಳ್ತಾ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾಗುತ್ತೆ. ಮನೇಲಿ 8 ಗಂಟೆಗೆ ಅವಳು ಸ್ಕೂಲ್ಗೆ ಹೋಗಬೇಕು ಅಂದರೆ 8 ಗಂಟೆ ಅಷ್ಟೊತ್ತಿಗೆ ಅವಳು ರೆಡಿ ಇರಬೇಕು, ನಾವು ತಿಂಡಿನೂ ರೆಡಿ ಮಾಡಿರಬೇಕು. ಈ ಕಡೆ ನಮ್ಮನ್ನು ಕೂಡ ನಾವು ನೋಡ್ಕೋಬೇಕು, ವರ್ಕೌಟ್ಸ್ ಇದೆಲ್ಲ ಮಾಡಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ಮಾಡೋಕ್ಕಾಗಲ್ಲ. ಅವಳು ಹೋದ್ಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಅದಾದಮೇಲೆ ನಾನು ಮನೆ ಕೆಲಸನೇ ಮಧ್ಯಾಹ್ನ ತನಕ ಆರಾಮಾಗಿ ಮನೆ ಕೆಲಸ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ಅವಳು ಹೋದ್ಮೇಲೆ ಆಗೋದು ನಮಗೆ. ಈ ಕೆಲ್ಸಕ್ಕೆ ಹೋಗ್ತಾರೆ, ಆಮೇಲೆ ಸ್ಕೂಲ್ಗೆ ಹೋಗ್ತಾರೆ ಅಂತಂದರೆ ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಫಸ್ಟೇನು ಅವ್ರು ರೆಡಿ ಆಗೋದು ನೋಡಬೇಕು. ಫಸ್ಟ್ ಅವರಿಗೆ ಬ್ರೇಕ್ಫಾಸ್ಟ್ ಕಟ್ಟೋದು ಅಥವಾ ಬಾಕ್ಸಿಗೆ ಕಟ್ಟೋದು ಇದೆಲ್ಲ ಫಸ್ಟ್ ಆಗಬೇಕು ಕೆಲಸ. ಅದಾದಮೇಲೆ ನಮ್ಮ ಮನೆ ಕೆಲಸ ಅಂತಂದರೆ ನಾವು ಇಡೀ ದಿನ ಮನೇಲೇ ಇರ್ತೀವಿ, ಆರಾಮಾಗಿ ಮಾಡ್ಕೋಬೋದಲ್ಲ. ನಾವು ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಆಫೀಸ್ಗೆ ಸ್ಕೂಲ್ಗೆಲ್ಲ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ನಾನು ಫಸ್ಟು ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗೇ ಹೋಗೋದು ಆಫೀಸ್ಗೆ, ಒಂದು 10 ಗಂಟೆ ಹಂಗೆ ಹೋಗ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊತೀನಿ. ನನ್ನ ಮಗಳಂತೂ 8 ಗಂಟೆಗೆ ಹೋಗ್ತಾಳೆ ಅಂದರೆ 7:15 ಅವಳು ಕೂಡ ರೆಡಿ ಇರಬೇಕು. ಬ್ರೇಕ್ಫಾಸ್ಟು, ಲಂಚು, ಬಾಕ್ಸು ಎಲ್ಲನೂ ರೆಡಿ ಇರಬೇಕು ಅವಳಿಗೆ. ಹಾಗಾಗಿ ಬೇರೆ ಏನೂ ಕೆಲಸ ಮಾಡೋಕ್ಕೆ ಆಗಲ್ಲ ನಂಗೆ. ಬೆಳಗ್ಗೆ ಎದ್ದು ಬರೀ ತಿಂಡಿ ಮಾಡು, ಅವಳು ರೆಡಿ ಮಾಡು ಅಷ್ಟೇ ಆಗಿಬಿಡುತ್ತೆ. ಅವಳು ಹೋದ್ಮೇಲೆ ಇವಾಗ ನಾನು ಕಸ ಗುಡಿಸಿ ನೆಲ ಒರೆಸ್ಕೊಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ. ಹಾಗೆ ಎಲ್ಲ ಕೂಡ ಕ್ಲೀನ್ ಮಾಡಿ ರಂಗೋಲಿನ ಹಾಕ್ತಾಯಿದ್ದೀನಿ. ಇದು ಸಿಂಪಲ್ಲಾಗಿರೋ ರಂಗೋಲಿ, ತುಂಬಾ ಈಸಿಯಾಗಿದೆ. ನಾನೀಗ ರಂಗೋಲಿ ಹಾಕ್ತೀನಿ, ನನ್ನ ಮಗ ಆಮೇಲೆ ಬಂದು ಅಳಿಸ್ಬಿಡ್ತಾನೆ. ಸೊ ಆದಷ್ಟು ಹೊರಗಡೆ ಬಿಡೋದೇ ಕಡಿಮೆ. ನಾನು ಅದಕ್ಕೆ ರಂಗೋಲಿ ಅಳಿಸ್ಬಿಡ್ತಾನೆ ಅಂತ ಡೋರೇ ತೆಗಿಯೋಕ್ಕೆ ಹೋಗಲ್ಲ. ಅಂದರೂ ಅಳಿಸ್ಬಿಟ್ಟಿರ್ತಾನೆ. ಅಟ್ಲೀಸ್ಟ್ 1 ಡೇ ಆದರೂ ಇರಲಿ, ಸಂಜೆ ತನಕ ಆದರೂ ಇರಲಿ ಅಂತ ಅಂದ್ಕೊಳ್ತೀನಿ. ಅಂದ್ರೂ ಆಗಲ್ಲ. ಹಂಗಾಗಿ ಡೋರ್ ಹಾಕ್ಕೊಂಡೇ ಇರ್ತೀನಿ ನಾನು. ಸೊ ಇದೊಂದು ರಂಗೋಲಿ ಹಾಕಿದೆ, ಹೆಂಗೆ ಕಾಣ್ತಾ ಇದೆ ಹೇಳಿ ಕಮೆಂಟ್ ಮಾಡಿ. ಸೊ ಹೊಸಲಿಗೆ ಈ ಥರ ಹಾಕಿದ್ದೀನಿ, ಫ್ರೈಡೇ ಅಲ್ವಾ, ಸೊ ಹಾಗಾಗಿ ಆಲ್ಮೋಸ್ಟ್ ಈ ಥರ ಕಮಲದ ರಂಗೋಲಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಇದನ್ನೇ ಹಾಕ್ತೀನಿ ಯಾವಾಗಲೂ ಇವಾಗ ನಾನು. ಅದಾದಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ನಾನು ಮತ್ತು ನನ್ನ ಮಗನಿಗೆ ಇಬ್ರಿಗೂ ಒಟ್ಟಿಗೆ ಒಂದೇ ಸಲ ದೋಸೆ ಹಾಕ್ಕೊಂಡ್ಬಿಟ್ಟಿದ್ದೀನಿ, 3 ದೋಸೆನ. ಅದ್ರ ಜೊತೆಗೆ ಶೇಂಗಾ ಚಟ್ನಿ ಪುಡಿ ಹಾಗೆ ಕೊಬ್ಬರಿ ಚಟ್ನಿನ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಶೇಂಗಾ ಚಟ್ನಿ ಎಲ್ಲದಕ್ಕೂ ಕೂಡ ನಂಗೆ ಇಷ್ಟ ಆಗುತ್ತೆ. ಹಾಗೆ ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ. ಹಾಗೆ ಬ್ರೇಕ್ಫಾಸ್ಟ್ ಆದಮೇಲೆ ಸೇಮ್ ಕರ್ಬೂಜ ಹಣ್ಣಿತ್ತು. ಸೊ ಅದನ್ನೇ ಕಟ್ ಮಾಡಿಕೊಂಡು ತಿಂದೆ. ಹಾಗೆ ಇವತ್ತಂತೂ ಬಟ್ಟೆ ವಾಶ್ ಮಾಡೋದು ತುಂಬಾ ಇತ್ತು. ಹಾಗೆ ವಾಶ್ ಮಾಡೋದು, ಒಣ ಹಾಕೋದು, ವಾಶ್ ಮಾಡೋದು, ಒಣ ಹಾಕೋದೇ ಮಾಡಿದೆ ಇವತ್ತಂತೂ. ಯಾಕಂದರೆ ಒಂದು 2 ಡೇಸಿಂದ ಸೋಪಿನ ಪೌಡ್ರ್ ಖಾಲಿ ಆಗಿಬಿಟ್ಟಿತ್ತು ಅಂತ ಹಂಗೆ ವಾಶಿಗೆ ಹಾಕಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ನನ್ನ ಮಕ್ಕಳದೇ ಬಟ್ಟೆಗಳು ಜಾಸ್ತಿ, ನನ್ನ ಮಗಂದು, ನನ್ನ ಮಗಳದ್ದು. ಅವಳು ತುಂಬಾ ಗಲೀಜು ಮಾಡ್ಕೊಂಬರ್ತಾಳೆ ಪ್ಲೇಗ್ರೌಂಡ್ಗೆಲ್ಲ ಹೋಗ್ಬಿಟ್ಟು. ಸೊ ಹಾಗಾಗಿ ಅವಳದು ಜಾಸ್ತಿ ಇರುತ್ತೆ. ಆಮೇಲೆ ಸ್ಕೂಲಿಗೆ ಹಾಕ್ಕೊಂಡು ಹೋಗಿರ್ತಾಳೆ ಬಟ್ಟೆಗಳು, ಸ್ಕೂಲ್ ಯೂನಿಫಾರ್ಮು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಅವರಿಬ್ಬರದೇ ಜಾಸ್ತಿ ನಮ್ಮ ಮನೇಲಿ ಬಟ್ಟೆ. 10 ಜನದ ಬಟ್ಟೆ ಒಗ್ದಂಗೆ ಆಗುತ್ತೆ ನನಗಂತೂ. ಇನ್ನೂ ಕೈಯಲ್ಲಿ ಒಗೆದಿದ್ರೆ ಇತ್ತು, ಬಟ್ಟೆ ಮಿಷಿನ್ಗೆ ಹಾಕಿ ಒಣ ಹಾಕೋದೇ ನನಗೆ ಸಾಕಾಗಿ ಹೋಗ್ತಾ ಇರುತ್ತೆ. ಅಷ್ಟು ಬಟ್ಟೆ ಇರುತ್ತೆ ನನಗಂತೂ, ಸಾಕಾಗೋಯ್ತು ಬಟ್ಟೆ ಒಣ ಹಾಕೋ ಅಷ್ಟರಲ್ಲಿ. ಸೊ ಅದು ಒಣ ಹಾಕೋದು ಮತ್ತು ಇನ್ನೊಂದು ರೌಂಡು ವಾಶಿಗೆ ಹಾಕೋದು. ಹಾಗೆ ಇದು ನೀರು ಚೇಂಜೇ ಮಾಡಿರಲಿಲ್ಲ. ಆಲ್ಮೋಸ್ಟ್ 1 ಮಂತ್ ಮೇಲೆ ಆಯಿತು ಅನಿಸುತ್ತೆ, 1.5 ಮಂತೋ 2 ಮಂತೋ ಆಯಿತು ಅನಿಸುತ್ತೆ. ನೀರು ಕೂಡ ಚೇಂಜೇ ಮಾಡಿಲ್ಲ. ಸೊ ಬಾಟಲ್ ಕೂಡ ತುಂಬಾ ಗಲೀಜಾಗಿತ್ತು. ಅದಕ್ಕೆ ಕ್ಲೀನ್ ಮಾಡೋಣ. ಗಿಡ ಎಲ್ಲ ಆಲ್ಮೋಸ್ಟ್ ನೀರೆಲ್ಲ ಹೀರ್ಕೊಂಡ್ಬಿಟ್ಟಿತ್ತು ಅದರಂದು. ಒಂದು ಅರ್ಧ ಅಂದರೆ 1/4 ಭಾಗದಷ್ಟು ನೀರು ಖಾಲಿಯಾಗಿತ್ತು. ಈ ಬಾಟಲ್ ಫುಲ್ ತುಂಬಿಸಿಟ್ಟಿದ್ದೆ ನಾನು. ಗಿಡನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೀರು ಚೇಂಜ್ ಮಾಡಿಲ್ಲ ಅಂತ ಏನೂ ಹಾಳಾಗಿಲ್ಲ. ಸೊ ಬೇರು ಕೂಡ ತುಂಬಾ ಉದ್ದುದ್ದ ಬಂದುಬಿಟ್ಟಿತ್ತು. ಸ್ವಲ್ಪ ಕಟ್ ಮಾಡಿಬಿಟ್ಟು
ನೀರನ್ನು ಕೂಡ ಚೇಂಜ್ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿನ ನಾನು ನೀರು ಚೇಂಜ್ ಮಾಡಿಲ್ಲ ಅಂತಂದರೆ ಅದು ನೀರು ಕಮ್ಮಿ ಆಗ್ತಾ ಬರುತ್ತೆ ಆಟೋಮೆಟಿಕ್ಕಾಗಿ. ಹಾಗೆ ಬೇರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇಷ್ಟಿಷ್ಟು ಉದ್ದ ಬಂದಿದೆ. ಆವಾಗವಾಗ ಕಟ್ ಮಾಡಿ ಇಟ್ಟರೆ ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಡುಗೆ ಮನೆಯಲ್ಲೆಲ್ಲ. ಸೊ ಹಾಗೆ ಎಲೆಗಳನ್ನ ಕೂಡ ಕ್ಲೀನ್ ಮಾಡೋಣ ಅಂತ, ಅದು ಸ್ವಲ್ಪ ನೀರೆಲ್ಲ ಹಾಕಿದ್ರೆ ಫ್ರೆಶ್ಶಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಎಲೆಗಳನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಗ್ರೀನ್ ಕಲರಲ್ಲಿದೆ, ಒಂಚೂರು ಎಲ್ಲೂ ಕೂಡ ಏನು ಹುಳ ಆಗಿರೋದು ಆ ಥರ ಎಲ್ಲ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿ ಫ್ರೆಶ್ ಆಗಿದೆ ಎಲೆಗಳು. ಸೊ ಸ್ವಲ್ಪ ಧೂಳೆಲ್ಲ ಕುತ್ಕೊಂಡಿತ್ತಲ್ವ, ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಶೈನಿಂಗ್ ಬರುತ್ತೆ ಎಲೆಗಳು ಅಂತ ಸ್ವಲ್ಪ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಲುಕ್ಕು ಚೆನ್ನಾಗಿ ಬರ್ತಾಯಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇಷ್ಟಿಷ್ಟೇ ಚಿಕ್ಕ ಚಿಕ್ಕದ ಎಲೆಗಳು ಬಂದಿದೆ. ಹಾಗೆ ಯಾವುದೋ ಒಂದು ಕಪ್ಪು ಹಾಗೆ ಉಳ್ಕೊಂಬಿಟ್ಟಿತ್ತು ನನ್ನ ಮಗಳದು. ಸೊ ಅದನ್ನೇ ನಾನು ಅದು ಕ್ಯಾಪ್ನ ತೆಗೆದ್ಬಿಟ್ಟು ಅದಕ್ಕೆ ನಾನು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಅದರ ಜೊತೆಗೆ ಮನಿ ಪ್ಲ್ಯಾಂಟನ್ನು ಹಾಕಿಟ್ಟಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಬೋರ್ ವಾಟ್ರಲ್ಲ ಇಲ್ಲೆಲ್ಲ, ಸೊ ಹಾಗಾಗಿ ಒಳಗಡೆ ಎಲ್ಲ ಒಂಥರ ವೈಟ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಅದಕ್ಕೆ ನಾನು ಇಲ್ಲಿ ಮನಿ ಪ್ಲ್ಯಾಂಟ್ ಇದೆ ಅಲ್ವಾ, ಸೊ ಅದರದ್ದು ಫುಲ್ ಬೇರನ್ನ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಉದ್ದ ಬೆಳೆದ್ಬಿಟ್ಟಿತ್ತು. ಸೊ ಅದರಲ್ಲಿ ಸರಿಯಾಗಿ ಕೂರ್ತಾನೆ ಇರಲಿಲ್ಲ, ಬಿದೋಗೋ ಥರ ಆಗ್ತಾಯಿತ್ತು. ಹಾಗಾಗಿ ತೆಗೆದ್ಬಿಟ್ಟೆ ಎಲೆನ. ದೊಡ್ಡ ಎಲೆ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಚಿಕ್ಕ ಎಲೆ ಇರಲಿ ಅಂತ ದೊಡ್ಡದು ಎಲೆ ತೆಗೆದ್ಬಿಟ್ಟು ಇದಿಷ್ಟೇ ಹಾಕ್ತಾಯಿದ್ದೀನಿ. ಮತ್ತೆ ಬೆಳೆಯುತ್ತೆ, ಮತ್ತೊಂದು ತಿಂಗಳಲ್ಲಿ ಒಂದು 5-6 ಎಲೆ ಅಂತೂ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೇ ಸಾಕು ಅಂತಂದು ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಪುಟ್ಟದಾಗಿ. ಸೊ ಹೆಂಗೆ ಕಾಣ್ತಾ ಇದೆ ಅಂತ ಹೇಳಿ. ಹಾಗೆ ನಾನು ಮಧ್ಯಾಹ್ನಕ್ಕೆ ಏನೂ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಕರ್ಡ್ ರೈಸ್ ಮಾಡಿದ್ದೆ, ಅದ್ರ ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ, ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.